ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಸೋದರಳಿಯನಿಗೆ ಬಿಳಿ ಕುದುರೆಯ ಮೇಲೆ ಸವಾರಿ ಮಾಡಲು ತುಂಬ ಆಸೆಯಾಗಿತ್ತು. ಅವನು ಯಾವಾಗಲೂ ಅತ್ತೆ, ನನಗೆ ನಿಮ್ಮ ಬಳಿ ಕುದುರೆಯನ್ನು ಸವಾರಿ ಮಾಡಬೇಕು ಅಂತ ಹೇಳುತ್ತಿದ್ದ. ನಾನು ಯಾವಾಗಲೂ ಅವನ ಮಾತುಗಳನ್ನು ಕೇಳಿ ನಗುತ್ತಾ ಅಲ್ಲಿಗೆ ಬಿಟ್ಟು ಬಿಡುತ್ತಿದ್ದೆ. ಆದರೆ ದಿನ ಕಳೆದಂತೆ ಅವನು ತುಂಬ ಹಠ ಮಾಡುತ್ತಿದ್ದ. ನನ್ನ ಸೋದರಳಿಯ ನನ್ನ ಬಳಿ ಟ್ಯೂಷನ್ಗೆ ದಿನಾಗಲೂ ಬರುತ್ತಿದ್ದ. ನನ್ನ ಗಂಡ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರೂ ನನ್ನ ಸೋದರಳಿಯನ ಸಣ್ಣ ಪ್ರಾಯದ ಹುಡುಗ. ಆದರೆ ಬರಬರುತ್ತಾ ಅವನ ವರ್ತನೆಯಲ್ಲಿ ಬದಲಾವಣೆ ಬರೋಕೆ ಶುರುವಾಯಿತು. ಏನಾದರೂ ನೆಪ ಮಾಡಿಕೊಂಡು ಅವನು ನನ್ನ ಹತ್ತಿರ ಬರೋಕೆ ಪ್ರಯತ್ನಿಸುತ್ತಿದ್ದ. ಪ್ರತಿದಿನ ಅತ್ತೆ, ನಿಮ್ಮ ಬಳಿ ಇರುವ ಬಿಡಿ ಕುದುರೆಯ ಸವಾರಿ ಮಾಡಲು ನನಗೆ ಬಿಡಿ ಅಂತ ಹಠ ಹಿಡಿಯುತ್ತಿದ್ದ. ಆದರೆ ಅವನು ಸಣ್ಣ ಮಗುವೆಂದು ಬೇಡ ಅಂತ ಹೇಳ್ತಿದ್ದೆ. ಒಂದು ದಿನ ಜೋರಾಗಿ ಮಳೆ ಬರುತ್ತಿತ್ತು. ಆ ದಿನ ನನಗೆ ನನ್ನ ಗಂಡನ ತುಂಬ ನೆನಪಾಗುತ್ತಿತ್ತು. ಅದೇ ಸಮಯದಲ್ಲಿ ಸೋದರಳಿಯ ನನ್ನ ಕೋಣೆಗೆ ಬಂದು ನನಗೆ ಇವತ್ತು ಕುದುರೆ ಸವಾರಿ ಮಾಡಲೇಬೇಕು ಅಂತ ಹಠ ಹಿಡಿಯೋಕೆ ಶುರು ಮಾಡಿದ. ಕೊನೆಗೆ ನಾನು ಸರಿ ಅಂತ ಎದ್ದು ಒಪ್ಪಿದೆ. ಈಗ ನಾನೇನು ಮಾಡಬೇಕೆಂದು ಕೇಳಿದೆ. ಆಗ ಸೋದರಳಿಯ ಹೇಳಿದ, ಈ ರೀತಿ ಹೇಳಿದರೆ ನೀವು ಶಾಕ್ ಆಗ್ತೀರಾ. ಅವನು ಲೈಟ್ ಬಂದು ಮಾಡಿ ತುಂಬ ಜೋಶಿನಿಂದ, ಕೆಲವೊಮ್ಮೆ ತಪ್ಪು ಗ್ರಹಿಯ ಮನುಷ್ಯರ ಒಳ್ಳೆಯ ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಅಂತಹ ಒಂದು ಘಟನೆ ನನ್ನ ಜೊತೆ ನಡೆದಿತ್ತು. ಇದು ನಾನು ಮದುವೆಯಾಗಿ ಬಂದ ಹೊಸತರಲ್ಲಿ ಸಂಭವಿಸಿದ ಕತೆ. ಮದುವೆಯ ನಂತರ ನಾನು ಗಂಡನ ಮನೆಗೆ ಬಂದಿದ್ದೆ. ನಾನು ತುಂಬ ಬಡ ಕುಟುಂಬದಿಂದ ಬಂದವಳು. ಅದೇ ಕಾರಣಕ್ಕೆ ನನ್ನ ತಂದೆ ತಾಯಿ ನನಗೆ ಸಣ್ಣ ಪ್ರಾಯದಲ್ಲಿ ಶ್ರೀಮಂತ ಹುಡುಗನ ಜೊತೆ ಮದುವೆ ಮಾಡಿಸಿದ್ದರು. ಮದುವೆಯಾದ ಬಗ್ಗೆ ಎಲ್ಲರಂತೂ ನನಗೂ ನನ್ನದೇ ಆದಂತಹ ಕನಸುಗಳಿದ್ದವು. ಆದರೆ ಅದು ನನ್ನ ಜೀವನದಲ್ಲಿ ನನಸಾಗಿರಲಿಲ್ಲ. ಯಾಕಂದರೆ ಮದುವೆಯ ಮೊದಲು ರಾತ್ರಿ ಎಂದರೆ ನನ್ನ ಗಂಡನಿಗೆ ವಿದೇಶಕ್ಕೆ ತೆರಳಿದ್ದರು. ನನ್ನ ಗಂಡನ ಹೆತ್ತವರು ಈಗ ಲೋಕದಲ್ಲಿಲ್ಲ, ಬಿಟ್ಟು ಹೋಗಿದ್ದರು ಮತ್ತು ಅವರಿಗೆ 1 ವರ್ಷದ ಹಿಂದೆ ಮದುವೆಯಾಗಿದ್ದ ಒಬ್ಬ ತಂಗಿಯೂ ಇದ್ದಳು ಎಂದು ನಾನು ಕೇಳಿದೆ. ಅದೇ ಕಾರಣಕ್ಕೆ ಈ ಮದುವೆಯನ್ನು ತರಾತುರಿಯಲ್ಲಿ ಮಾಡಲಾಗಿತ್ತು. ಹುಡುಗನಿಗೆ ಒಳ್ಳೆಯ ಸಂಪಾದನೆ ಇರುವುದರಿಂದ ನನ್ನ ಹೆತ್ತವರಿಗೂ ಈ ಸಂಬಂಧ ಇಷ್ಟವಾಯಿತು. ಹುಡುಗನ ಕುಟುಂಬ ನಮ್ಮಿಂದ ಯಾವುದೇ ಬೇಡಿಕೆಯನ್ನು ಇಡಲಿಲ್ಲ. ಅದಕ್ಕಾಗಿ ನನ್ನ ಹೆತ್ತವರು ಸಂತೋಷದಿಂದ ನನ್ನನ್ನು ಪತಿರಾಜರಿಗೆ ಮದುವೆ ಮಾಡಿಕೊಡಿದರು. ನಾನು ಹೊರಟು ನನ್ನ ಅತ್ತೆ ಮನೆಗೆ ಬಂದಾಗ ನನ್ನನ್ನು ಬಹಳ ಸರಳತೆಯಿಂದ ಸ್ವಾಗತಿಸಲಾಗಿತ್ತು. ನನ್ನ ಅತ್ತೆಯ ಮನೆಯಲ್ಲಿ ಹೆಚ್ಚು ಜನ ಇರಲಿಲ್ಲ. ನಾನು ನನ್ನ ಗಂಡನ ಕೋಣೆಗೆ ಹೋದಾಗ ನನ್ನ ಗಂಡನ ಕೋಣೆಯಲ್ಲಿ ಹೂಗಳಿಂದ ಅಲಂಕರಿಸಿದ್ದರು. ಆ ರಾತ್ರಿ ನನ್ನ ಮೇಲಿನ ಪ್ರೀತಿಯಿಂದ ತುಂಬಿತ್ತು. ಆ ರಾತ್ರಿಗಾಗಿ ಪ್ರತಿ ಹುಡುಗಿಯೂ ತನ್ನ ಗಂಡನಿಗಾಗಿ ಕಾತರದಿಂದ ಕಾಯುತ್ತಾಳೆ. ನಾನು ಕೂಡ ಉದ್ದನೆಯ ಮುಸುಕು ಧರಿಸಿ ಮುಂಬರುವ ಕ್ಷಣದ ಬಗ್ಗೆ ಯೋಚಿಸುತ್ತಿದ್ದೆ. ನಂತರ ಅರ್ಧ ಗಂಟೆಯ ನಂತರ ನನ್ನ ಗಂಡ ಕೋಣೆಯ ಪ್ರವೇಶಿಸಿದರು. ಅವರು ಬಂದ ತಕ್ಷಣ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದ ನಂತರ ನನ್ನ ಹತ್ತಿರ ಕುಳಿತು ನನ್ನೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡಿದರು. ಆರಂಭದಲ್ಲಿ ನನಗೆ ತುಂಬ ನಾಚಿಕೆಯಾಗುತ್ತಿತ್ತು. ಆದರೆ ಕ್ರಮೇಣ ನಾನು ಅವರೊಂದಿಗೆ ಬೆರೆತು ಸ್ನೇಹದಿಂದ ಮಾತನಾಡಲು ಶುರು ಮಾಡಿದೆ. ಈಗ ನಾಚಿಕೆ ಗೀಚಿಕೆ ಏನೂ ಇರಲಿಲ್ಲ. ನನ್ನ ಗಂಡ ನನ್ನ ಕೈ ಹಿಡಿದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದರು. ನನ್ನ ಗಂಡ ಎದ್ದು ಹೋದ ಕ್ಷಣ ಈ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ನಂತರ ನನ್ನ ಗಂಡ ದೀಪವನ್ನು ಆಫ್ ಮಾಡಿದ ತಕ್ಷಣ ನನ್ನ ಮೇಲೆ ಪ್ರೀತಿಯಿಂದ ಸುರಿಯಲಾರಂಭಿಸಿದರು. ಕೆಲ ಹೊತ್ತಿನ ನಂತರ ನನ್ನ ಗಂಡ ನಾಳೆ ಬೆಳಗ್ಗೆ ಕೆಲಸಕ್ಕೆ ವಿದೇಶಕ್ಕೆ ಹೋಗುತ್ತೇನೆ ಎಂದು ಹೇಳಲು ಆರಂಭಿಸಿದರು. ಅದನ್ನು ಕೇಳಿ ನಾನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿದ್ದೆ. ನನ್ನ ಗಂಡ ಕಚೇರಿ ಕೆಲಸದಿಂದ ರಜೆ ಸಿಗುತ್ತಿಲ್ಲ, ಅದರಿಂದ ಅವರ ಕೆಲಸ ಬಹಳ ಮುಖ್ಯ ಅಂತ ಹೇಳಲು ಪ್ರಾರಂಭಿಸಿದರು. ಅವರು ಶೀಘ್ರದಲ್ಲೇ ಹಿಂತಿರುಗುತ್ತೇನೆ ಎಂದು ಹೇಳಿದರು. ನೀನು ನಿರಾಶೆಗೊಳ್ಳಬಾರದು ಅಂತ ಸಾಂತ್ವನ ಹೇಳಿದರು. ಆದರೆ ನನ್ನ ಗಂಡನ ಮಾತುಗಳನ್ನು ಕೇಳಿದ ನಂತರ ನನಗೆ ತುಂಬ ದುಃಖವಾಯಿತು. ಮದುವೆಯಾದ 2ನೇ ದಿನ ಯಾವುದೇ ಹುಡುಗಿ ತನ್ನ ಗಂಡನನ್ನು ವಿದೇಶಕ್ಕೆ ಹೋಗಲು ಬಿಡುತ್ತಾಳೆಯೇ? ನನಗೆ ಧೈರ್ಯವಿರಲಿಲ್ಲ. ನಾನು ದುಃಖಿತ ಹೃದಯದಿಂದ ಕುಳಿತಿದ್ದೆ. ನನ್ನ ಗಂಡ ನನ್ನನ್ನು ಮನವೊಲಿಸಲು ನನ್ನಿಂದ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದರು. ಆದರೆ ಇಡೀ ದಿನದ ಆಯಾಸದಿಂದಾಗಿ ನಾನು ಬೇಗನೆ ನಿದ್ರೆಗೆ ಜಾರಿದ್ದೆ. ನಾನು ಬೆಳಗ್ಗೆದ್ದಾಗ ನನ್ನ ಗಂಡ ವಿದೇಶಕ್ಕೆ ಹೋಗಲು ಸಿದ್ಧರಾಗುತ್ತಿರುವುದನ್ನು ನೋಡಿದೆ. ನಾನು ಅವರನ್ನು ತಡೆಯಲು ಸಹ ಪ್ರಯತ್ನಿಸಿದೆ. ಕೆಲವು ದಿನಗಳ ನಂತರ ನಾನು ಅವರಿಗೆ ಹೋಗಲು ಹೇಳಿದೆ. ಆದರೆ ಅವರು ನನಗೆ ತುರ್ತು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದರು. ನೀನು ಚಿಂತಿಸಬೇಡ, ನಾನು ಶೀಘ್ರದಲ್ಲಿ ಹಿಂತಿರುಗುತ್ತೇನೆ ಅಂತ ಅವರು ಹೇಳಿದರು. ನಾನು ಇವಾಗಷ್ಟೇ ಮನೆಗೆ ಬಂದಿದ್ದೆ. ಅದಕ್ಕಾಗಿ ನಾನು ಈ ವಿಷಯದ ಬಗ್ಗೆ ಹೆಚ್ಚು ವಾದಿಸಲಿಲ್ಲ. ನನ್ನ ಗಂಡ ಹೊರಟಾಗ ನಾನು ಅವರಿಗೆ ಸಂತೋಷದಿಂದ ಹೋಗಲು ಅನುಮತಿ ನೀಡಿದ್ದೆ. ಇಡೀ ಮನೆಯಲ್ಲಿ ನಾನು ಒಬ್ಬಂಟಿಯಾಗಿದ್ದರಿಂದ ನನಗೆ ತುಂಬ ಬೇಸರವಾಯಿತು. ನನಗೆ ಬೇರೆ ಆಯ್ಕೆ ಇರಲಿಲ್ಲ. ಅದಕ್ಕಾಗಿ ನಾನು ಮನೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆ. ನನ್ನ ಗಂಡ ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಅದರ ಜೊತೆಗೆ ಮನೆಯ ಹಿಂಭಾಗದಲ್ಲಿ ಕುದುರೆಗಳಿಗಾಗಿ ಒಂದು ಸಣ್ಣದಾದ ಲಾಯ ನಿರ್ಮಿಸಿದ್ದರು. 2-3 ಕುದುರೆಗಳನ್ನು ಸಾಕಿದ್ದ ಸ್ಥಳ ಅದು. ನನಗೆ ಬಾಲ್ಯದಿಂದಲೂ ಪ್ರಾಣಿಗಳೆಂದರೆ ತುಂಬ ಇಷ್ಟ. ಅದಕ್ಕಾಗಿ ಮನೆ ಕೆಲಸ ಮುಗಿಸಿದ ನಂತರ ನಾನು ಕುದುರೆಗಳಿಗೆ ಆಹಾರ ನೀಡಲು ಹೋಗಿದ್ದೆ. ಒಂದು ಕುದುರೆ ಬಿಳಿ ಬಣ್ಣದ್ದಾಗಿತ್ತು. ಅದು ನೋಡಲು ತುಂಬ ಸುಂದರವಾಗಿತ್ತು. ಅದನ್ನು ನೋಡಿ ನಂತರ ನನಗೆ ಅದರ ಮೇಲೆ ತುಂಬ ಒಲವು ಮೂಡಿತು.
ಆ ಕುದುರೆ ಕೂಡ ನನ್ನಂತೆ ಮನೆಯಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿತ್ತು. ಕುದುರೆಗೆ ಆಹಾರ ನೀಡಿದ ನಂತರ ನಾನು ನನ್ನ ಕೋಣೆಗೆ ಹಿಂತಿರುಗಿ ನನ್ನ ಗಂಡನಿಗೆ ಕರೆ ಮಾಡಲು ಪ್ರಾರಂಭಿಸಿದೆ. ನನ್ನ ಗಂಡ ನನ್ನೊಂದಿಗೆ ಮಾತನಾಡುತ್ತಿದ್ದರು, ಆದರೆ ಯಾವಾಗಲೂ ನಾನು ಅವರನ್ನು ವಾಪಸ್ ಮನೆಗೆ ಬರಲು ಪದೇ ಪದೇ ಒತ್ತಾಯಿಸುತ್ತಿದ್ದೆ. ಆದರೆ ಅವರು "ನೀನು ಕೆಲವು ದಿನಗಳ ವೆಯ್ಟ್ ಮಾಡು" ಅಂತ ಹೇಳಿದ್ರು. ಕೆಲವು ದಿನಗಳ ನಂತರ ನನ್ನ ಸೋದರಳಿಯ ನಮ್ಮ ಮನೆಯಲ್ಲಿ ಬಂದು ಇರುತ್ತಾನೆ. ಯಾಕಂದ್ರೆ ಅವನು ಅಲ್ಲಿಂದ ತನ್ನ ಮುಂದಿನ ಅಭ್ಯಾಸವನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಬರುತ್ತಿದ್ದಾನೆ. ನಮ್ಮ ಮನೆಯಲ್ಲಿ ಸ್ವಲ್ಪ ದೂರದಲ್ಲಿ ಅನೇಕ ಒಳ್ಳೆಯ ಕಾಲೇಜುಗಳಿವೆ. ಅದಕ್ಕಾಗಿ ಅವನು ಇಲ್ಲಿ ಇದ್ದು ಮುಂದಿನ ಅಧ್ಯಯನವನ್ನು ಪೂರ್ಣಗೊಳಿಸುತ್ತಾನೆ. ನೀನು ಸಹ ಸಂತೋಷವಾಗಿರುತ್ತಿ ಎಂದು ನನ್ನ ಗಂಡ ಹೇಳಿದ ನಂತರ ನಾನು ಸ್ವಲ್ಪ ಸಮಯದವರೆಗೆ ಶಾಂತಳಾದೆ. ಯಾರಾದರೂ ಈ ಮನೆಯಲ್ಲಿ ಬಂದು ಉಳಿದರೆ ನಾನು ಸಹ ಸಂತೋಷವಾಗುತ್ತೇನೆ ಎಂದು ನನಗೆ ಅನಿಸಿತ್ತು. ಸ್ವಲ್ಪ ಹೊತ್ತು ಪ್ರೀತಿಯ ಮಾತುಕತೆ ನಡೆಸಿ ನಾವಿಬ್ಬರು ಫೋನ್ ಕಟ್ ಮಾಡಿದೆವು. ಅದಾದ ನಂತರ ನಾನು ಮತ್ತೆ ನನ್ನ ಮನೆಯ ಕೆಲಸದವರು ನಿರತಳಾದಳು. ನಾನು ಊಟ ಮಾಡಿದ ನಂತರ ಕುದುರೆ ಲಾಯಕ್ಕೆ ಹೋದೆ. ಅಲ್ಲಿ ನಾನು ಕುದುರೆಯೊಂದಿಗೆ ಸ್ವಲ್ಪ ಸಮಯ ಕಳೆದೆ. ನಾನು ಅದಕ್ಕೆ ನನ್ನ ಕೈಗಳಿಂದ ಆಹಾರ ನೀಡುತ್ತಿದ್ದೆ. ಅದು ಬಿಳಿ ಕುದುರೆ. ನಾನು ಅದನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಅದರ ಕಣ್ಣುಗಳು ಸಂಪೂರ್ಣವಾಗಿ ನೀಲಿ ಬಣ್ಣದ್ದಾಗಿದ್ದವು. ನಾನು ಅದರ ಹತ್ತಿರ ಬಂದಾಗಲೆಲ್ಲ ಅದು ನನ್ನ ಮುಂದೆ ತಲೆಬಾಗುತ್ತಿತ್ತು. ಅದು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಂತೆ ತೋರುತ್ತಿತ್ತು. ನಾನು ಕುದುರೆ ಲಾಯದಲ್ಲಿ ಕುಳಿತು ಆ ಬಿಳಿಯ ಕುದುರೆಯೊಂದಿಗೆ ಬಹಳಷ್ಟು ಮಾತನಾಡಲು ಪ್ರಾರಂಭಿಸಿದೆ. ನನಗೂ ಅದರೊಂದಿಗೆ ಸಮಯ ಕಳೆಯಲು ಇಷ್ಟವಾಯಿತು. ಅದರ ನಂತರ ಎಲ್ಲಾ ಕುದುರೆಗಳು ಮಲಗಿದವು. ನಾನು ನನ್ನ ಕೋಣೆಗೆ ಹಿಂತಿರುಗಿದೆ ಮತ್ತು ತುಂಬಾ ದಣಿದಿದ್ದರಿಂದ ನಾನು ಗಾಢ ನಿದ್ರೆಯಲ್ಲಿ ಜಾರಿದೆ. ನಾನು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆ. ಅದಾದ ನಂತರ ನಾನು ಕುದುರೆ ಲಾಯಕ್ಕೆ ಹೋಗಿ ಅವುಗಳಿಂದ ಆಹಾರ ನೀಡಿದೆ. ಅವುಗಳಿಗೆ ಆಹಾರ ನೀಡಿದ ನಂತರ ನಾನು ಕೋಣೆಗೆ ಬಂದು ಫ್ರೆಶ್ ಅಪ್ ಆಗಿ ವಾಪಸ್ ಹೊರಗೆ ಬಂದಾಗ ಡೋರ್ ಬೆಲ್ ಜೋರಾಗಿ ಬಾರಿಸಿತು. ನಾನು ತಕ್ಷಣ ಬಾಗಿಲನ್ನು ಕಡೆ ಓಡಿ ಬಾಗಿಲು ತೆರೆದಾಗ ನನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನಾನು ಆಶ್ಚರ್ಯವಾಗಿದ್ದೆ. ಏಕೆಂದರೆ ನನ್ನ ಮುಂದೆ ನಿಂತಿದ್ದ ವ್ಯಕ್ತಿ ನನ್ನ ಸೋದರಳಿಯ. ನಾನು ಅವನನ್ನು ಒಂದು ಮದುವೆಯಲ್ಲಿ ಹಿಂದೆ ಒಮ್ಮೆ ನೋಡಿದ್ದೆ. ಅದರಿಂದ ನಾನು ಅವನನ್ನು ಮೊದಲ ನೋಟದಲ್ಲಿ ಗುರುತಿಸಿದ್ದೆ. ಅವನು ನನಗೆ ಹೇಳಿದ್ದ, "ಅತ್ತೆ, ನೀವಿನ್ನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ." ನನಗೆ ನಾಚಿಕೆಯೂ ಇತ್ತು. ನಾನು ಹೇಳಿದೆ, "ಮೊದಲು ನೀನು ಒಳಗೆ ಬಾ, ನಂತರ ನನ್ನನ್ನು ಹೊಗಳಬಹುದು." ಒಳಗೆ ಬಂದು ಅವನು ಸೋಫಾದ ಬದಿಯಲ್ಲಿ ಒಂದು ದೊಡ್ಡ ಬ್ಯಾಗನ್ನು ಇಟ್ಟು, "ನಾನಲ್ಲಿಗೆ ಓದಲು ಬಂದಿದ್ದೇನೆ ಅಂತ ನಿಮಗೆ ತಿಳಿದಿರಬೇಕು. ನನ್ನ ಮುಂದಿನ ಅಧ್ಯಯನ ಇಲ್ಲಿಂದಲೇ ಮುಂದುವರಿಯುತ್ತದೆ" ಎಂದು ಹೇಳಿದ. ಆ ಹುಡುಗನ ಹೆಸರು ಅರ್ಜುನ್. ಅವನಿಗೆ 22 ವರ್ಷ. ಅವನು ತುಂಬಾ ಸುಂದರವಾಗಿದ್ದನು. ಆದರೆ ಅವನನ್ನು ನೋಡಿ ಅವನ ವಯಸ್ಸನ್ನು ಊಹಿಸಲು ಸಾಧ್ಯವಾಗಲಿಲ್ಲ. ಅವನ ಮಾತು ಕೇಳಿ ನಾನು ಅವನಿಗೆ ಹೇಳಿದೆ, "ಹೌದು, ನಿನ್ನ ಮಾವನು ಬರ್ತಿದ್ದೀಯಾ ಅಂತ ಹೇಳಿದ್ದರು. ಆದರೆ ನೀನು ಇಷ್ಟು ಬೇಗ ಬರ್ತೀಯಾ ಅಂತ ನನಗೆ ತಿಳಿದಿರಲಿಲ್ಲ. ಬಾ, ನಾನು ನಿನಗೆ ನಿನ್ನ ಕೋಣೆಯನ್ನು ತೋರಿಸುತ್ತೇನೆ. ಮೊದಲು ನೀನು ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ನಾನು ನಿನಗೆ ತಿಂಡಿ ತಂದು ಕೊಡುತ್ತೇನೆ" ಅಂತ ಹೇಳಿದೆ. ನನ್ನ ಕೋಣೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಕೋಣೆ ಇತ್ತು. ನಾನು ಅವನಿಗೆ ಆ ಕೋಣೆಯನ್ನು ತೋರಿಸಿದೆ. "ಇಂದಿನಿಂದ ನೀನು ಇಲ್ಲೇ ಇರು" ಅಂತ ಹೇಳಿದೆ. ಅವನಿಗೆ ಆ ಕೋಣೆಯು ತುಂಬಾ ಇಷ್ಟವಾಯಿತು. ನಂತರ ಅವನು ಫ್ರೆಶ್ ಆಗಲು ಹೋದ. ನಾನು ಅಡುಗೆ ಕೋಣೆಗೆ ಹೋದೆ. ನಾನು ಮತ್ತು ಅವನು ಅವನಿಗೆ ಉಪಹಾರ ಮಾಡಲು ಪ್ರಾರಂಭಿಸಿದೆ. ನಾನು ಕೋಣೆಗೆ ಬಂದಾಗ ಅವನು ಕುಳಿತು ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದೆ. ಅವನು ನನ್ನನ್ನು ನೋಡಿದಾಗ ಆಳವಾದ ಕಣ್ಣುಗಳಿಂದ ಏನೋ ನೋಡುತ್ತಿದ್ದನು. ಅವನು ಕೈ ಚಾಚಿದಂತೆಯೇ ಫೋನ್ ಅವನ ಕೈಯಲ್ಲಿ ಇದ್ದು ಹೋಯಿತು. ಅದಾದ ನಂತರ ನಾನು ಅವನಿಗೆ ಉಪಹಾರ ಕೊಟ್ಟೆ. ಅವನು ಉಪಹಾರ ಸೇವಿಸಿದನು. ಅವನು ನನ್ನನ್ನು ಹೊಗಳಲು ಪ್ರಾರಂಭಿಸಿದ, "ಅತ್ತೆ, ನೀವು ನಿಮ್ಮ ಸ್ವಂತ ಕೈಗಳಿಂದ ಇಷ್ಟು ಒಳ್ಳೆಯ ಉಪಹಾರವನ್ನು ಸಹ ಮಾಡಿದ್ದೀರಿ. ನಿಮ್ಮ ಕೈಗಳಲ್ಲಿ ಮ್ಯಾಜಿಕ್ ಇದೆ" ಅಂತ ಹೇಳಿದ. ಅವನ ಮಾತುಗಳನ್ನು ಕೇಳಿ ನಾನು ನಕ್ಕಿದ್ದೆ. ಅವನು ತುಂಬಾ ತಮಾಷೆಯಾದ್ದರಿಂದ ನಾನು ಹಾಗೆ ಮಾಡುತ್ತಿದ್ದೆ. ಅವನು ಚಿಕ್ಕ ಹುಡುಗನಾಗಿದ್ದ. ಆಗ ನಾನು ಅವನ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ಕುಳಿತೆ. ನಾನು ಅವನಲ್ಲಿ ಮುಂದಿನ ಅಧ್ಯಯನದ ಬಗ್ಗೆ ಕೇಳಿದೆ. ನಂತರ ನಾವಿಬ್ಬರು ಅನೇಕ ವಿಷಯಗಳನ್ನು ಮಾತನಾಡಿದೆವು. ಅವನ ಜೊತೆ ಬಹಳ ಹೊತ್ತು ಮಾತನಾಡಿದೆ. ಅದಾದ ನಂತರ ನಾನು ನನ್ನ ಕೋಣೆಗೆ ಹೋದೆ. ನಾನು ಮತ್ತು ನನ್ನ ಕೋಣೆಗೆ ಬಂದು ನೋಡಿದಾಗ ನನ್ನ ಗಂಡನಿಗೆ ನನ್ನ ಫೋನ್ ಕರೆ ಬರುತ್ತಿದೆ ಎಂದು ತಿಳಿದು ನಾನು ತಕ್ಷಣ ಫೋನ್ ರಿಸೀವ್ ಮಾಡಿದೆ. ಬಹುಶಃ ನನ್ನ ಪತಿಗೆ ಅರ್ಜುನ್ ಆಗಮನದ ಸುದ್ದಿ ತಿಳಿದಿರಬೇಕು. ಫೋನಿನಲ್ಲಿ ಮಾತನಾಡುತ್ತಲೇ, "ಇನ್ನು ನಿನಗೆ ಬೋರ್ ಆಗಲಿಕ್ಕಿಲ್ಲ" ಎಂದು ಅವರು ಹೇಳಿದಾಗ ನಾನು ನನ್ನ ಪತಿ ಹೇಳಿದ್ದರಿಂದ ಮೌನವಾಗಿ "ಹೌದು" ಎಂದು ಉತ್ತರಿಸಿದೆ. ನನಗೆ ಅವರ ಉದ್ದೇಶವಾಗಲಿ ಅವರ ಸೋದರಳಿಯನ ಉದ್ದೇಶವಾಗಲಿ ತಿಳಿದಿದ್ದರಿಂದ ನನಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ನವವಧೂವರರಾದ್ದರಿಂದ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ನಾನು ನನ್ನ ಗಂಡನ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದೆ. ನಂತರ ನಾವಿಬ್ಬರು ಫೋನ್ ಕಟ್ ಮಾಡಿದೆವು. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದೆ. ತದನಂತರ ಕುದುರೆ ಲಾಯಕ್ಕೆ ಹೋಗಿ ಅವುಗಳಿಗೆ ಆಹಾರ ಕೊಡಲು ಶುರು ಮಾಡಿದೆ. ನಾನು ಇವತ್ತು ನನ್ನ ಬಳಿ ಕುದುರೆಯಿಂದ ಪ್ರಾರಂಭಿಸಿದ್ದೆ. ಇಂದು ತುಂಬಾ ಜಿಗಿಯುತ್ತಿತ್ತು. ಬಹುಶಃ ಅದು ಸ್ವಲ್ಪ ಸ್ವತಂತ್ರವಾಗಲು ಬಯಸುತ್ತದೆ ಇತ್ತು. ಯಾಕಂದ್ರೆ ಹಲವು ದಿನಗಳಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟಿತ್ತು. ಅರ್ಜುನ್ ಕೂಡ ಹಿಂದಿನಿಂದ ಬಂದು ನನ್ನ ಪಕ್ಕದಲ್ಲಿ ನಿಂತನು. ಅವನು ನನಗೆ, "ಅತ್ತೆ, ನನಗೆ ಈ ಬಿಳಿಯ ಕುದುರೆ ಬೇಕೇ ಬೇಕು" ಎಂದು ಹೇಳಿ ಪ್ರಾರಂಭಿಸಿದ. ಅವನಿಗೆ ಕುದುರೆ ತುಂಬಾ ಇಷ್ಟವಾಯಿತು ಮತ್ತು ಈ ಕುದುರೆ ನಿಮ್ಮಂತೆ ಸುಂದರವಾಗಿದೆ ಅಂತ ಕೂಡ ಹೇಳಿದ. ಆ ಕುದುರೆಯ ನೀಲಿ ಕಣ್ಣುಗಳನ್ನು ನೋಡಿ ಯಾರು ಕೂಡ ಮೋಡಿಯಾಗಬಹುದು. ಅದನ್ನು ನೋಡಿದ್ರೆ ಯಾರೇ ಆದ್ರೂ ಅದನ್ನು ಪ್ರೀತಿಸಬಹುದು.
ಅಷ್ಟೇ ನಮ್ಮ ಮಾತುಕತೆಯ ಸಮಯದಲ್ಲಿ ಅರ್ಜುನ್ ನನಗೆ ಒಂದು ವಿಷಯವನ್ನು ಹೇಳಿದ್ದ. ಅದನ್ನು ಕೇಳಿದಾಗ ನನಗೆ ಶಾಕ್ ಆಯಿತು. ಅವನು, ಅತ್ತೆ, ನನಗೂ ನಿಮ್ಮ ಬಳಿಯ ಕುದುರೆಯ ಸವಾರಿ ಮಾಡೋಕೆ ಬಿಡಿ ಅಂತ ಹೇಳಲು ಪ್ರಾರಂಭಿಸಿದ. ಅವನ ಪ್ರಶ್ನೆಗಳನ್ನು ಕೇಳಿ ಸ್ವಲ್ಪ ಹೊತ್ತು ನಾನು ಮೌನವಾಗಿದ್ದೆ. ನಂತರ ನಾನು ನಕ್ಕಿದ್ದೆ. ಅವನ ಮಾತುಗಳನ್ನು ತಪ್ಪಿಸಿದೆ. ಸ್ವಲ್ಪ ಹೊತ್ತು ನಾವು ಅಲ್ಲಿಯೇ ಕುದುರೆ ಲಾಯದಲ್ಲಿ ಮಾತನಾಡುತ್ತಿದ್ದೆವು. ನಂತರ ನಾವಿಬ್ಬರು ಮನೆಗೆ ಬಂದೆವು. ಮನೆಗೆ ಬಂದ ನಂತರ ಅರ್ಜುನ್ ನನಗೆ, ಅತ್ತೆ, ಇಂದು ನಾನು ನನ್ನ ಸ್ನೇಹಿತರ ರೂಮಿಗೆ ಹೋಗುತ್ತೇನೆ. ಅದಕ್ಕಾಗಿ ಸ್ವಲ್ಪ ವಿಳಂಬವಾಗುತ್ತದೆ. ಯಾಕಂದರೆ ನನ್ನ ಸ್ನೇಹಿತರು ಹಾಸ್ಟೆಲ್‌ನಲ್ಲಿ ಇರ್ತಾರೆ ಎಂದು ಹೇಳಿದ. ನಾನು ಅವನಿಗೆ ಹೋಗಲು ಅನುಮತಿ ನೀಡಿದೆ. ನಂತರ ಅವನು ರಾತ್ರಿ ಹಿಂತಿರುಗಿದನು. ನಾನು ಅವನಿಗಾಗಿ ಊಟಕ್ಕೆ ಕಾಯುತ್ತಿದ್ದೆ. ಅವನು ಬಂದಾಗ ನಾವಿಬ್ಬರು ಕುಳಿತು ಊಟ ಮಾಡಿದೆವು. ಊಟ ಮಾಡುವಾಗ ಅರ್ಜುನ್ ಮತ್ತೆ, ಅತ್ತೆ, ನೀವು ನಿಮ್ಮ ಕುದುರೆಯ ಮೇರೆಯನ್ನು ನನಗೆ ಯಾವಾಗ ಸವಾರಿ ಮಾಡಲು ಬಿಡ್ತೀರಾ ಎಂದು ಕೇಳಲು ಪ್ರಾರಂಭಿಸಿದ. ಅದನ್ನು ಕೇಳಿ ನಾನು ಮತ್ತೆ ನಗಲು ಪ್ರಾರಂಭಿಸಿದೆ. ಅವನು ಮಗು ಅಂತ ನಾನು ಭಾವಿಸಿದ್ದೆ. ಅವನು ಹೇಳುತ್ತಿರುವುದು ಏನು ಅಂತ ಅವನಿಗೆ ತಿಳಿದಿರಲಿಕ್ಕಿಲ್ಲ. ಬಹುಶಃ ಅದು ನನ್ನ ತಪ್ಪು ತಿಳುವಳಿಕೆಯಾಗಿರಬಹುದು. ಊಟ ಮಾಡಿದ ನಂತರ ಅರ್ಜುನ್ ಮಲಗಲು ತನ್ನ ಕೋಣೆಗೆ ಹೋದನು. ನಾನು ಮಲಗಿದ್ದೆ. ತುಂಬಾ ದಿನ ಮನೆಕೆಲಸದಿಂದ ನಾನು ತುಂಬಾ ದಣಿದಿದ್ದೆ. ಅದಕ್ಕಾಗಿ ನಾನು ನನ್ನ ಕೋಣೆಗೆ ಹೋಗಿ ಬೇಗನೆ ಮಲಗಿದೆ. ಆದರೆ ರಾತ್ರಿ ನನಗೆ ಏನು ವಿಚಿತ್ರವಾದ ಶಬ್ದ ಕೇಳೋಕೆ ಶುರುವಾಯಿತು. ಆದರೆ ನಾನು ಆ ಶಬ್ದಗಳಿಗೆ ಹೆಚ್ಚು ಗಮನ ಕೊಡೋಕೆ ಹೋಗಲಿಲ್ಲ. ಬೆಳಗ್ಗೆ ಎದ್ದಾಗ ನನ್ನ ಮನಸ್ಸು ಹಿಂದಿನ ರಾತ್ರಿಯ ಬಗ್ಗೆ ಯೋಚಿಸುತ್ತಿತ್ತು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ನಾನು ಇದರ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ನಾನು ಶಬ್ದದ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದೆ. ಆದರೆ ಇದ್ದಕ್ಕಿದ್ದಂತೆ ಅರ್ಜುನ್ ಹಿಂದಿನಿಂದ ಬಂದು ನನ್ನ ಹತ್ತಿರ ನಿಂತನು. ಅವನು ನನ್ನನ್ನು ಕರೆದಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಆದರೆ ನನಗೆ ಅವನ ಧ್ವನಿ ಕೇಳಿಸಿರಲಿಲ್ಲ. ನಂತರ ಅವನು ಬಂದು ನನ್ನನ್ನು ಹಿಂದಿನಿಂದ ಹಿಡಿದುಕೊಂಡು ಹೇಳಿದ, ನಿಮ್ಮನ್ನು ಎದೆಷ್ಟು ಕರೆದೆ. ಅವನು ನನ್ನನ್ನು ಹಿಡಿದಾಗ ನನಗೆ ಮುಜುಗರವಾಯಿತು. ನನಗೆ ಏಸುಮುರುಸು ಉಂಟಾಯಿತು. ಆಗ ಅವನು, ಅತ್ತೆ, ಮುದ್ದು, ನಾನು ಯಾವಾಗಿನಿಂದ ಕರೆದಿದ್ದೇನೆ ಎಂದು ಹೇಳಲು ಪ್ರಾರಂಭಿಸಿದ. ಇಂದು ಮಧ್ಯಾಹ್ನ ಇರೋದಿಲ್ಲ. ಇವತ್ತು ನನಗೆ ಕಾಲೇಜಿನ ಅಡ್ಮಿಷನ್ ಇದೆ. ಅದಕ್ಕೆ ಬರುತ್ತೇನೆ ಎಂದು ಹೇಳಿದೆ. ಅದನ್ನು ಕೇಳಿದ ಕೂಡಲೇ ನಾನು ಸರಿ ಎಂದೆ. ನೀನು ರಾತ್ರಿ ಬರುತ್ತೀಯಾ ಎಂದು ಕೇಳಿದೆ. ಅವನು ಹೌದು ಎಂದ. ನಂತರ ಅರ್ಜುನ್ ರಾತ್ರಿ ವಾಪಸ್ ಮನೆಗೆ ಬರುತ್ತಾನೆ. ನಾನು ಉಪಹಾರ ಮೇಜಿನ ಮೇಲೆ ಇಟ್ಟೆ. ನಾನು ಮತ್ತು ಅವನು ಉಪಹಾರ ಸೇವಿಸಿದಾಗ ಅರ್ಜುನ್ ನನಗೆ ಮತ್ತೆ ಕೇಳಿದ, ಅತ್ತೆ, ನನಗೆ ನಿಮ್ಮ ಕುದುರೆ ಸವಾರಿ ಮಾಡಲು ಯಾವಾಗ ಬಿಡ್ತೀರಾ. ಅವನ ಮಾತುಗಳನ್ನು ಕೇಳಿದಾಗ ನಾನು ಮೌನವಾದೆ. ನಾನು ಕೇಳಿದೆ, ನಿನಗೆ ಕುದುರೆ ಯಾವಾಗಿನಿಂದ ಇಷ್ಟವಾಗಲು ಶುರುವಾಯಿತು. ನನಗೆ ಬಾಲ್ಯದಿಂದಲೂ ಕುದುರೆಗಳ ಮೇಲೆ ತುಂಬಾ ಇಷ್ಟ. ಅದರಲ್ಲೂ ಬಿಳಿ ಬಣ್ಣ ಅಂದ್ರೆ ಇನ್ನೂ ಇಷ್ಟ. ನನಗೆ ಕುದುರೆ ಸವಾರಿ ಮಾಡೋದಂದ್ರೆ ತುಂಬಾ ಇಷ್ಟ. ಅವನು ಹಠ ಹಿಡಿದು ಹೇಳುತ್ತಿದ್ದನು. ಆದರೆ ನಾನು ಅವನ ಮಾತುಗಳನ್ನು ನೋಡಿ ನಕ್ಕಿದ್ದೆ. ಅರ್ಜುನ್ ರಾತ್ರಿ ಮನೆಗೆ ಹಿಂತಿರುಗಿ ಊಟ ಮಾಡಿದ ನಂತರ ಅವನು ತನ್ನ ಕೋಣೆಗೆ ಹೋದಾಗ ಈ ಅನುಕ್ರಮವನ್ನು ಪ್ರತಿದಿನ ಆರಂಭಿಸುತ್ತಿದ್ದೆ. ಅವನು ಹೋದ ಸ್ವಲ್ಪ ಸಮಯದ ನಂತರ ನನಗೆ ಮತ್ತೆ ವಿಚಿತ್ರವಾದ ಶಬ್ದಗಳು ಕೇಳಲು ಆರಂಭಿಸಿದವು. ನಾನು ಕೋಣೆಯಿಂದ ಹೊರಗೆ ಬಂದು ಶಬ್ದಗಳನ್ನು ಆಲಿಸಿ ನಿಧಾನವಾಗಿ ನಡೆಯಲು ಪ್ರಾರಂಭಿಸಿದೆ. ಅದು ಅರ್ಜುನ್ನ ಕೋಣೆಯಿಂದ ಶಬ್ದ ಬರುತ್ತಿರುವುದನ್ನು ಖಾತ್ರಿಪಡಿಸಿಕೊಂಡೆ. ಈ ಶಬ್ದವು ತುಂಬಾ ವಿಭಿನ್ನ ರೀತಿಯಾಗಿತ್ತು. ಅದನ್ನು ಕೇಳಿದಾಗ ನನಗೆ ಮನಸ್ಸಿನಲ್ಲಿ ವಿಚಿತ್ರವಾದ ಗದ್ದಲ ಬರೋಕೆ ಪ್ರಾರಂಭವಾಯಿತು. ನನಗೆ ಭಯವಾಗಲು ಪ್ರಾರಂಭಿಸಿತು. ಅದಕ್ಕಾಗಿ ನಾನು ತಕ್ಷಣ ನನ್ನ ಕೋಣೆಗೆ ಓಡಿದೆ. ನನಗೆ ನನ್ನ ಗಂಡನ ಬಗ್ಗೆ ತುಂಬಾ ನೆನಪಾಗುತ್ತಿತ್ತು. ಭಯದಿಂದ ನಾನು ಹಾಸಿಗೆಯಿಂದ ನನ್ನನ್ನು ಮುಚ್ಚಿಕೊಂಡು ಮಲಗಿದ್ದೆ. ಬೆಳಗ್ಗೆ ನಾನು ಮತ್ತೆ ಮನೆ ಕೆಲಸದಲ್ಲಿ ನಿರತನಾಗಿದ್ದೆ. ನಾನು ಮತ್ತೆ ರಾತ್ರಿಯ ಶಬ್ದದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ್ದೆ. ಇಂದು ಮತ್ತೆ ಅರ್ಜುನ್ ನನ್ನ ಹತ್ತಿರ ಬಂದು ನಿಂತಿದ್ದನು. ನಂತರ ಅವನು ಮತ್ತೆ ನನಗೆ ಬಂದು ಅಂತಹ ಮಾತುಗಳನ್ನು ಹೇಳಿದನು. ಅವುಗಳನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ. ಅವನು ಬೇಗ ನಿಮ್ಮ ಕುದುರೆ ಸವಾರಿ ಮಾಡಬೇಕು ಅಂತ ಹೇಳಿದ. ಅವನು ಮಗು ಅಂತ ನಾನು ಭಾವಿಸಿದ್ದೆ. ಆಗ ನಾನು ಮಾತುಗಳನ್ನು ಬೇರೆಡೆಗೆ ತಿರುಗಿಸಿದ್ದೆ. ಕ್ರಮೇಣ ಅರ್ಜುನ್‌ನಲ್ಲಿ ಹಲವು ಬದಲಾವಣೆಗಳಿದ್ದವು. ಅವನು ನನ್ನ ಕುಳಿತು ಫೋನ್‌ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡುತ್ತಿದ್ದ. ನಾನು ಅವನ ಪಕ್ಕದಲ್ಲಿ ನಿಂತಾಗ ಅವನು ಹೆದರುತ್ತಿದ್ದ ಮತ್ತು ವಿಚಿತ್ರ ಶಬ್ದಗಳು ರಾತ್ರಿಯಲ್ಲಿ ನನ್ನನ್ನು ಕಾಡುತ್ತಿದ್ದವು. ನಾನು ಅರ್ಜುನನ್ನು ಚಿಕ್ಕ ಹುಡುಗ ಎಂದು ಭಾವಿಸಿದ್ದೆ. ಅದಕ್ಕಾಗಿ ನಾನು ಅವನ ಕ್ರಿಯೆಯನ್ನು ನಿರ್ಲಕ್ಷಿಸುತ್ತಿದ್ದೆ. ಅರ್ಜುನ್ ನನ್ನೊಂದಿಗೆ ತುಂಬಾ ಕ್ಲೋಸ್ ಆಗಿದ್ದ. ಅವನು ಬಂದು ನನ್ನ ಪಕ್ಕದಲ್ಲಿ ಕುಳಿತು ನನ್ನೊಂದಿಗೆ ಉಪಹಾರ ಸೇವಿಸುತ್ತಿದ್ದನು ಮತ್ತು ನನ್ನ ಕೋಣೆಗೆ ಬಂದು ಗಂಟೆಗಟ್ಟಲೆ ಮಾತನಾಡುತ್ತಿದ್ದನು. ತದನಂತರ ಆ ಮಾತುಕತೆಯ ಸಮಯದಲ್ಲಿ ಅವನು ಮತ್ತೆ ನನಗೆ ಅದೇ ಮಾತುಗಳನ್ನು ಹೇಳುತ್ತಿದ್ದನು. ಅತ್ತೆ, ನಾನು ನಿಮ್ಮ ಕುದುರೆ ಸವಾರಿ ಮಾಡಲು ಬಯಸುತ್ತಿದ್ದೇನೆ. ನನಗೆ ತುಂಬಾ ಇಷ್ಟ. ನೀವು ನನಗೆ ನಿಮ್ಮ ಕುದುರೆ ಸವಾರಿ ಮಾಡಲು ಬಿಡುತ್ತೀರಾ. ಆದರೆ ನಾನು ಅವನನ್ನು ಮಗು ಅಂತ ಪರಿಗಣಿಸಿ ಮತ್ತೆ ನಿರ್ಲಕ್ಷಿಸುತ್ತಿದ್ದೆ. ಆದರೆ ಇದು ನನ್ನ ಮುಂದಿನ ಜೀವನಕ್ಕೆ ತುಂಬಾ ಅಪಾಯಕಾರಿಯಾಗಲಿದೆ. ಒಂದು ರಾತ್ರಿ ನಾನು ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಮತ್ತೆ ವಿಚಿತ್ರವಾದ ಶಬ್ದಗಳು ಕೇಳಲು ಪ್ರಾರಂಭಿಸಿತು. ನಾನು ತಕ್ಷಣ ಎದ್ದು ಆ ಶಬ್ದಗಳನ್ನು ಕೇಳಲು ಪ್ರಾರಂಭಿಸಿದೆ. ಆ ಶಬ್ದಗಳು ಅರ್ಜುನ್ ಕೋಣೆಯಿಂದ ಮತ್ತೆ ಬರುತ್ತಿತ್ತು. ನಾನು ಬೇಗನೆ ಆತುರದಿಂದ ಅರ್ಜುನ್ ಕೋಣೆಗೆ ಹೋದಾಗ ಅರ್ಜುನ್ ಕೋಣೆಯಿಂದ ಬರುತ್ತಿದ್ದ ಶಬ್ದ ಜೋರಾಗಿತ್ತು. ನಾನು ಕಿಟಕಿಯ ಮೂಲಕ ಇಣುಕಲು ಪ್ರಯತ್ನಿಸಿದೆ. ನಾನು ಕಿಟಕಿಯ ಮೂಲಕ ಇಣುಕಿದಾಗ ಅರ್ಜುನ್ ತನ್ನ ಮೊಬೈಲ್‌ನಲ್ಲಿ ವಿಡಿಯೋ ನೋಡುತ್ತಿದ್ದ ಮತ್ತು ವಿಚಿತ್ರವಾದ ಆಕ್ಷನ್ ಮಾಡುತ್ತಿದ್ದ. ಆಗ ನನಗೆ ಆಘಾತವಾಯಿತು. ನಾನು ತಕ್ಷಣ ಓಡಿ ಹೋಗಿ ನನ್ನ ಗಂಡನಿಗೆ ಕರೆ ಮಾಡಲು ಪ್ರಾರಂಭಿಸಿದೆ. ಆದರೆ ನಾನು ಅವನಿಗೆ ಅರ್ಜುನ್ ಬಗ್ಗೆ ಏನನ್ನೂ ಹೇಳಲಿಲ್ಲ. ನಾನು ಅವನನ್ನು ವಾಪಸ್ ಬರಲು ಪದೇ ಪದೇ ಒತ್ತಾಯಿಸುತ್ತಿದ್ದೆ.
ಆದರೆ ಅವರು ನನಗೆ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದು ಪದೇ ಪದೇ ಹೇಳುತ್ತಿದ್ದರು. ಅದಕ್ಕಾಗಿ ನಾನು ಕೋಪದಿಂದ ಫೋನ್ ಇಟ್ಟೆ. ಮರುದಿನ ತುಂಬಾ ಮಳೆ ಬರುತ್ತಿತ್ತು. ಇಂದು ನಾನು ಬೆಳಗ್ಗೆ ಬೇಗ ಎದ್ದೆ. ನಾನು ನನ್ನ ಗಂಡನಿಂದ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೆ. ರಾತ್ರಿ ಇಡೀ ನನಗೆ ತುಂಬಾ ಬೇಸರವಾಗಿತ್ತು. ಅರ್ಜುನ್ ಬಗ್ಗೆ ಈಗ ಯಾರಿಗಾದರೂ ಹೇಳಬಾರದು ಅಂತ ನಾನು ಭಾವಿಸಿದ್ದೆ. ನನ್ನ ಗಂಡ ಬಂದಾಗ ನಾನು ಅವರಿಗೆ ಅವರ ಸ್ವಂತ ಕಣ್ಣುಗಳಿಂದ ಇಡೀ ವಾಸ್ತವವನ್ನು ತೋರಿಸುತ್ತೇನೆ. ಯಾಕಂದ್ರೆ ಅವರು ನನ್ನನ್ನು ನಂಬದಿದ್ದರೆ ಬಹುಶಃ ಅವರು ನನ್ನನ್ನು ಒಂಟಿಯಾಗಿ ಬಿಡಬಹುದು. ಈ ಮನೆಯಲ್ಲಿ ಅವನು ತುಂಬಾ ಸಂತೋಷದಲ್ಲಿದ್ದ. ಕುದುರೆ ಕೂಡ ಅವನಿಗೆ ತುಂಬಾ ಅಂಟಿಕೊಂಡಿತ್ತು. ನಾನು ಇದೆಲ್ಲದರಿಂದ ದೂರವಿರಲು ಹೊರಟಿದ್ದೆ. ನಾನು ಅವನನ್ನು ಮರೆಕಣ್ಣಿನಿಂದ ನೋಡುತ್ತಿದ್ದೆ. ನಂತರ ನಾನು ಯೋಚಿಸಲು ಪ್ರಾರಂಭಿಸಿದೆ. ಪ್ರತಿದಿನ ಅರ್ಜುನ್ ಬಿಳಿ ಕುದುರೆ ಸವಾರಿ ಮಾಡಬೇಕು ಅಂತ ಒತ್ತಾಯಿಸುತ್ತಿದ್ದ. ಅವನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾನೆ? ನಾನು ಅವನನ್ನು ನನ್ನ ಮನಸ್ಸಿನಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು. ಒಂದು ವೇಳೆ ಹೀಗಿದ್ದರೂ ಅವನು ತನ್ನ ಫೋನ್ನಲ್ಲಿ ವಿಡಿಯೋ ನೋಡಿದ ನಂತರ ರಾತ್ರಿಯಲ್ಲಿ ವಿಚಿತ್ರದ ಕೆಲಸಗಳನ್ನು ಯಾಕೆ ಮಾಡುತ್ತಿದ್ದ? ನನ್ನ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನು ನಡೆಯುತ್ತಿದ್ದವು. ಅದಕ್ಕೆ ಅರ್ಜುನ್ ಮಾತ್ರ ಉತ್ತರಿಸಬಲ್ಲ. ಅದಕ್ಕಾಗಿಯೇ ನಾನು ಅರ್ಜುನ್ಗಾಗಿ ಕಾಯಲು ಪ್ರಾರಂಭಿಸಿದೆ. ಅರ್ಜುನ್ ಕುದುರೆಯೊಂದಿಗೆ ಸ್ವಲ್ಪ ಸಮಯ ಕಳೆದ ನಂತರ ಮನೆಗೆ ಬಂದಾಗ ಅವನು ತನ್ನ ಕೋಣೆಗೆ ಹೋದನು. ನಾನು ಕೂಡ ಅವನಿಗೆ ಕೋಣೆಯಲ್ಲಿ ಹಿಂಬಾಲಿಸಿದೆ. ನಾನು ತಕ್ಷಣ ಒಳಗಿನಿಂದ ಕೋಣೆಯನ್ನು ಲಾಕ್ ಮಾಡಿದೆ. ಅರ್ಜುನ್ ನನ್ನನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವನು ಹೇಳಿದ, ಅತ್ತೆ, ನೀವು ಯಾಕೆ ಇಷ್ಟು ಬೇಗ ಎದ್ದಿದ್ದೀರಿ? ಯಾಕೆ ಆಶ್ಚರ್ಯಚಕಿತನಾಗಿದ್ದೀರಿ? ನೀನಿದನ್ನು ನಿರೀಕ್ಷೆ ಮಾಡಿರಲಿಲ್ಲವೇ? ನಾನು ವಿಚಿತ್ರವಾದ ವಿಷಯಗಳನ್ನು ಕೇಳಲು ಪ್ರಾರಂಭಿಸಿದೆ. ಆದರೆ ಅವನು ನನ್ನ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡನು. ಅವನು ತಕ್ಷಣ, ನಾನು ಹಾಗೆ ಹೇಳಲಿಲ್ಲ, ನಾನು ಕೇಳಿದೆ. ಆಗ ನೀನು ಏನು ಹೇಳ್ತಿದ್ದೆ? ನೀನು ಪ್ರತಿದಿನ ಬಿಳಿ ಕುದುರೆ ಸವಾರಿ ಮಾಡಬೇಕು ಅಂತ ಹೇಳ್ತಿದ್ದೆ. ನಂತರ ಅವನು ನನಗೆ, ಹೌದು ಅತ್ತೆ, ನಾನು ಹೇಳಿದ್ದೇನೆ. ಆಗ ನಾನು ಕೇಳಿದೆ, ನೀನು ಅಲ್ಲಿ ಕೊಟ್ಟಿರುವ ಬಿಳಿ ಕುದುರೆಯ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅವನು, ಹೌದು ಅತ್ತೆ, ಯಾಕಂದ್ರೆ ನನಗೆ ಆ ಬಿಳಿ ಕುದುರೆ ತುಂಬಾ ಇಷ್ಟ ಮತ್ತು ನನಗೆ ಬಾಲ್ಯದಿಂದಲೂ ಕುದುರೆಗಳೆಂದರೆ ತುಂಬಾ ಇಷ್ಟ. ನಾನು ಚಿಕ್ಕಂದಿನಿದ್ದಾಗ ನನ್ನ ಅಜ್ಜಿಯ ಮನೆಗೆ ಹೋಗುತ್ತಿದ್ದೆ. ಅಜ್ಜಿಗೆ ಅಲ್ಲಿ ಅನೇಕ ಕುದುರೆಗಳಿದ್ದವು. ನಾನು ಸಹ ಅವುಗಳನ್ನು ಸವಾರಿ ಮಾಡುತ್ತಿದ್ದೆ. ಆದರೆ ಒಮ್ಮೆ ನಾನು ಕುದುರೆಯನ್ನು ಬಿದ್ದು ಅದರಿಂದ ನನ್ನ ಕಾಲು ಮುರಿದು ಹೋಗಿತ್ತು. ನನ್ನ ಕುಟುಂಬದ ಸದಸ್ಯರು ಕುದುರೆಗಳಿಂದ ದೂರವಿರಲು ಹೇಳಿದರು. ಆದರೆ ನಾನು ಅವುಗಳನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಅದಕ್ಕಾಗಿ ನಾನು ಅಲ್ಲಿಗೆ ಬಂದಾಗ ಆ ಕುದುರೆಯನ್ನು ನೋಡಿದಾಗ ನನಗೆ ಮತ್ತೆ ಹಳೆಯ ವಿಷಯಗಳು ನೆನಪಾಗಲು ಪ್ರಾರಂಭವಾದವು. ಆದರೆ ನಾನು ಕುದುರೆ ಸವಾರಿ ಮಾಡೋದು ಹಾಗೆ ಎಂಬುದನ್ನು ಮರೆತಿದ್ದೆ. ನಾನು ಕೇಳಿದೆ, ಹಾಗಾದರೆ ನೀನು ಆ ಕುದುರೆಯ ಬಗ್ಗೆ ಹೇಗೆ ಸವಾರಿ ಮಾಡುತ್ತಿ? ಆಗ ಅವನು ಹೇಳಿದೆ, ಹೇಗೆಂದ್ರೆ ನಾನು ಕುದುರೆಯ ಬಗ್ಗೆ ತಿಳಿಯಲು ರಾತ್ರಿ ಇಡೀ ಫೋನ್ನ ವಿಡಿಯೋಗಳನ್ನು ನೋಡುತ್ತಿದ್ದೆ. ಅವುಗಳನ್ನು ಸವಾರಿ ಮಾಡುವ ವಿಧಾನವು ನನಗೆ ಅರ್ಥವಾಯಿತು. ಅರ್ಜುನ್ ಬಾಯಿಯಿಂದ ಈ ಎಲ್ಲಾ ವಿಷಯಗಳನ್ನು ಕೇಳಿದಾಗ ನನಗೆ ನನ್ನ ತಪ್ಪಿನ ಅರಿವಾಯಿತು. ನನಗೆ ನನ್ನ ಬಗ್ಗೆ ತುಂಬಾ ನಾಚಿಕೆಯಾಯಿತು. ನನಗೆ ಮುಜುಗರ ಪ್ರಾರಂಭವಾಯಿತು. ನಾನು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಆದರೆ ಅವನು ತುಂಬಾ ಒಳ್ಳೆಯ ಹುಡುಗ. ಅವನು ನನ್ನನ್ನು ಗೌರವಿಸುತ್ತಿದ್ದಾನೆ. ಅವನಿಗೆ ಪ್ರಾಣಿಗಳೆಂದರೆ ತುಂಬಾ ಇಷ್ಟ. ಆದರೆ ನಾನು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಅವನ ಜೊತೆ ಒಮ್ಮೆ ಸರಿಯಾಗಿ ಮಾತನಾಡುತ್ತಿದ್ದರೆ ಬಹುಶಃ ಸತ್ಯ ಮೊದಲು ವಹಿಸಿಕೊಂಡಿತ್ತು. ನಾನು ಖುಷಿಯಿಂದ ಇರುತ್ತಿದ್ದೆ. ನಾವು ಬಹಳ ಹೊತ್ತು ಕುಳಿತು ಪರಸ್ಪರ ಮಾತನಾಡುತ್ತಿದ್ದೆವು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಡೋರ್ ಬೆಲ್ ಬರುವುದರಿಂದ ನನಗೆ ಕೇಳಿಸಿತು. ಅವನು ತಕ್ಷಣ ಮನೆಯ ಬಾಗಿಲು ತೆರೆಯಲು ಓಡಿದ. ನನ್ನ ಗಂಡನಿಗೆ ನನ್ನ ಮುಂದೆ ನೋಡಿದಾಗ ನಾನು ಸಂಪೂರ್ಣವಾಗಿ ಎಚ್ಚರಗೊಂಡೆ. ನನ್ನ ಗಂಡ ನನ್ನ ಮುಂದೆ ನಿಂತಿದ್ದರು. ನನ್ನನ್ನು ನೋಡಿ ಅವರಿಗೆ ತುಂಬಾ ಸಂತೋಷವಾಯಿತು. ಅವರು ಇವತ್ತು ನನಗೆ ಒಂದು ಸರ್ಪ್ರೈಸ್ ಕೊಟ್ಟರು. ಅವರು ಹೇಳಿದರು, ನೀನು ಮತ್ತೆ ಒತ್ತಾಯಿಸುತ್ತಿದ್ದೆ ಮತ್ತು ನಾನು ನಿನಗೆ ಅರ್ಥವಾಯಿತು. ನಾವು ಹೊಸದಾಗಿ ಮದುವೆಯಾಗಿದ್ದೇವೆ. ಒಬ್ಬ ಮಹಿಳೆ ತನ್ನಿಂದ ದೂರವಿದ್ದ ದಿನ ಕಳೆದುಕೊಳ್ಳುವುದು ತುಂಬಾ ಕಷ್ಟ. ಹೌದು, ಇದು ಕಷ್ಟದ ಕೆಲಸ. ಯಾಕಂದ್ರೆ ನೀವು ನಿಮ್ಮ ಕೆಲಸವನ್ನು ಬೇಗ ಮುಗಿಸಿ ಬರುತ್ತೇನೆ ಅಂತ ಹೇಳಿದ್ರಿ. ನಾನು ಅದನ್ನು ಇಷ್ಟು ಬೇಗ ಮುಗಿಸಿ ಹಿಂತಿರುಗುತ್ತಿದ್ದೇನೆ. ಇನ್ನು ನಾನು ನನ್ನ ಕೆಲಸವನ್ನು ಇಲ್ಲಿಂದ ಪ್ರಾರಂಭಿಸುತ್ತೇನೆ. ನನಗೆ ಆಗ ತುಂಬಾ ಸಂತೋಷವಾಯಿತು. ನನ್ನ ಗಂಡ ಇಂದು ರಾತ್ರಿ ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸಿದರು. ಇಂದು ನನ್ನ ತಪ್ಪಿನ ಅರಿವಾಯಿತು. ನಾನು ನನ್ನ ಗಂಡನಿಗೆ ಅರ್ಜುನ್ ಬಗ್ಗೆ ಹೇಳಿದ್ದರೆ ಬಹುಶಃ ಅವರು ಕೂಡ ಅರ್ಜುನ್ ಮೇಲೆ ತಪ್ಪು ಆರೋಪ ಹೊರಿಸಿ ಅವನಿಗೆ ಅವಮಾನ ಮಾಡುತ್ತಿದ್ದರು. ದೇವರಿಗೆ ಕೃತಜ್ಞತೆ ಹೇಳಬೇಕು. ಅವನು ಸರಿಯಾದ ಸಮಯದಲ್ಲಿ ನನಗೆ ಬುದ್ಧಿಯನ್ನು ನೀಡಿದ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.